ಬಿಜೆಪಿಯ ಪಾದಯಾತ್ರೆಗೆ ಒಂದು ಕಡೆ ಮೈಸೂರಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಜನಾಂದೋಲನದ ಸಮಾವೇಶಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ, ನಡೆದಿದೆ ಕೂಡ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಿಂದ ಮೈತ್ರಿ ನಾಯಕರ ಪಾದಯಾತ್ರೆ ಸ್ಟಾರ್ಟ್ ಆಗಿದೆ. ಇವತ್ತು ಮೈಸೂರು ನಗರವನ್ನ ಪಾದಯಾತ್ರೆ ತಲುಪುತ್ತಿವತ್ತು. ಇವತ್ತು ಸುಮಾರು 10 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾಯಕರು ನಡೆಸ್ತಾರೆ. ಶ್ರೀರಂಗಪಟ್ಟಣದಿಂದ ಮೈಸೂರಿನ ಸಿಟಿ ತಲುಪೋ ತನಕ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ, ಬಿಜೆಪಿ ಜೆಡಿಎಸ್ನ ಹಲವು ಜನ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮಹಿಳೆಯರು ಕೂಡ ಪಾಲ್ಗೊಂಡಿದ್ದಾರೆ, ಮಹಿಳಾ ಕಾರ್ಯಕರ್ತರು ಕೂಡ ಇದ್ದಾರೆ. ಸೊ ಆ ಮೂಲಕ 7ನೇ ದಿನದ ಈ ಒಂದು ಪಾದಯಾತ್ರೆ, ಶ್ರೀರಂಗಪಟ್ಟಣದಿಂದ ಮೈಸೂರು ಚಲೋ ಪಾದಯಾತ್ರೆ ಮುಂದುವರಿತಾ ಇದೆ. ಇವತ್ತು ಮಹಿಳಾ ಪ್ರಾಧಾನ್ಯತೆಯ ಪಾದಯಾತ್ರೆ ಇದೆ. ಸ್ವಲ್ಪ ಹಿಂದೋಗಿ, ಸ್ವಲ್ಪ ಹಿಂದೋಗಿ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಒಂದು ಚೈನ್ ಇಟ್ಕೊಳ್ಳಿ. ನೋಡಿ, ಮೈಸೂರು ಚಲೋ ಪಾದಯಾತ್ರೆ, ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೋ ಆ ಪ್ಲಾನ್ನಂತೆಯೇ ಬಿಜೆಪಿ ಮತ್ತು JDS ನಾಯಕರು ಮುಂದೆ ಸಾಗ್ತಾ ಇದ್ದಾರೆ. ಯಶಸ್ವಿಯಾಗಿ 7ನೇ ದಿನಕ್ಕೆ ಕಾಲಿಟ್ಟಿದೆ, ಅಂದರೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ನಿನ್ನೆ ಶ್ರೀರಂಗಪಟ್ಟಣವನ್ನು ಬಂದು ತಲುಪಿತ್ತು ಈ ಪಾದಯಾತ್ರೆ. ಈಗ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಪಾದಯಾತ್ರೆ ಆರಂಭವಾಗಿದೆ. ಸೊ ನಾಳೆ ಮೈಸೂರಿನಿಂದ ಸಮಾವೇಶ ನಡೆಯುವಂತಹ ಸ್ಥಳದ ತನಕವೂ ಕೂಡ ಒಂದು 5 ಕಿಲೋಮೀಟ್ರು ಕೇಂದ್ರದ ನಾಯಕರು ಕೂಡ ಬರ್ತಾರಂತೆ, ಹೈಕಮಾಂಡ್ ನಾಯಕರು ಬಂದು ಅವರು ಕೂಡ ಜಾಯ್ನ್ ಆಗಿ ಒಂದು 5 ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡಿ ತದನಂತರ ಬೃಹತ್ ಸಮಾವೇಶವನ್ನು ಮಾಡಿ, ಅಂದರೆ ಈಗಾಗಲೇ ಕಾಂಗ್ರೆಸ್ ಏನು ಜನಾಂದೋಲನದ ಸಮಾವೇಶವನ್ನು ನಡೆಸ್ತಾ ಇದೆಯಲ್ಲ ಅದೇ ಸ್ಥಳದಲ್ಲಿ ಸೇಮ್ ಟೈಮಿಂಗ್ ಸೇಮ್ ಪ್ಲೇಸ್ ನಾಳೆ ಬಿಜೆಪಿ ಸಮಾವೇಶವನ್ನು ಮಾಡುತ್ತೆ. ಹಗರಣಗಳ ಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ತೋರಿಸಬಹುದು, ಪ್ಲಾನ್ ಇಟ್ಕೊಂಡಿದೆ, ನೋಡಬೇಕಷ್ಟೆ. ಬಿಜೆಪಿಯ ಪಾದಯಾತ್ರೆಗೆ ಒಂದು ಕಡೆ ಮೈಸೂರಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಜನಾಂದೋಲನದ ಸಮಾವೇಶಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ, ನಡೆದಿದೆ ಕೂಡ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಿಂದ ಮೈತ್ರಿ ನಾಯಕರ ಪಾದಯಾತ್ರೆ ಸ್ಟಾರ್ಟ್ ಆಗಿದೆ. ಇವತ್ತು ಮೈಸೂರು ನಗರವನ್ನ ಪಾದಯಾತ್ರೆ ತಲುಪುತ್ತಿವತ್ತು. ಇವತ್ತು ಸುಮಾರು 10 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾಯಕರು ನಡೆಸ್ತಾರೆ. ಶ್ರೀರಂಗಪಟ್ಟಣದಿಂದ ಮೈಸೂರಿನ ಸಿಟಿ ತಲುಪೋ ತನಕ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ, ಬಿಜೆಪಿ JDSನ ಹಲವು ಜನ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮಹಿಳೆಯರು ಕೂಡ ಪಾಲ್ಗೊಂಡಿದ್ದಾರೆ, ಮಹಿಳಾ ಕಾರ್ಯಕರ್ತರು ಕೂಡ ಇದ್ದಾರೆ. ಸೊ ಆ ಮೂಲಕ 7ನೇ ದಿನದ ಈ ಒಂದು ಪಾದಯಾತ್ರೆ, ಶ್ರೀರಂಗಪಟ್ಟಣದಿಂದ ಮೈಸೂರು ಚಲೋ ಪಾದಯಾತ್ರೆ ಮುಂದುವರಿತಾ ಇದೆ.
ಇವತ್ತು ಮಹಿಳಾ ಪ್ರಾಧಾನ್ಯತೆಯ ಪಾದಯಾತ್ರೆ ಇದೆ. ಸತ್ಯನ ನೀವು 20 ನಿಮಿಷ ಕಾಯ್ಬೇಕು. ಹಾಗಾದ್ರೆ ಸ್ವಲ್ಪ ಹಿಂದೋಗಿ, ಸ್ವಲ್ಪ ಹಿಂದೋಗಿ. ಯಾರು ಇಟ್ಕೊಂಡಿದ್ದಾರೆ ಅಲ್ಲಿಗೊಂದು ಚೈನ್ ಇಟ್ಕೊಳ್ಳಿ. ನೋಡಿ, ಮೈಸೂರು ಚಲೋ ಪಾದಯಾತ್ರೆ, ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೋ ಆ ಪ್ಲಾನ್ನಂತೆಯೇ ಬಿಜೆಪಿ ಮತ್ತು JDS ನಾಯಕರು ಮುಂದೆ ಸಾಗ್ತಾ ಇದ್ದಾರೆ. ಯಶಸ್ವಿಯಾಗಿ 7ನೇ ದಿನಕ್ಕೆ ಕಾಲಿಟ್ಟಿದೆ, ಅಂದರೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ನಿನ್ನೆ ಶ್ರೀರಂಗಪಟ್ಟಣವನ್ನು ಬಂದು ತಲುಪಿತ್ತು ಈ ಪಾದಯಾತ್ರೆ. ಈಗ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಪಾದಯಾತ್ರೆ ಆರಂಭವಾಗಿದೆ. ಸೊ ನಾಳೆ ಮೈಸೂರಿನಿಂದ ಸಮಾವೇಶ ನಡೆಯುವಂತಹ ಸ್ಥಳದ ತನಕವೂ ಕೂಡ ಒಂದು 5 ಕಿಲೋಮೀಟ್ರು ಕೇಂದ್ರದ ನಾಯಕರು ಕೂಡ ಬರ್ತಾರಂತೆ, ಹೈಕಮಾಂಡ್ ನಾಯಕರು ಬಂದು ಅವರು ಕೂಡ ಜಾಯ್ನ್ ಆಗಿ ಒಂದು 5 ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡಿ ತದನಂತರ ಬೃಹತ್ ಸಮಾವೇಶವನ್ನು ಮಾಡಿ, ಅಂದರೆ ಈಗಾಗಲೇ ಕಾಂಗ್ರೆಸ್ ಏನು ಜನಾಂದೋಲನದ ಸಮಾವೇಶವನ್ನು ನಡೆಸ್ತಾ ಇದೆಯಲ್ಲ ಅದೇ ಸ್ಥಳದಲ್ಲಿ ಸೇಮ್ ಟೈಮಿಂಗ್ ಸೇಮ್ ಪ್ಲೇಸ್ ನಾಳೆ ಬಿಜೆಪಿ ಸಮಾವೇಶವನ್ನು ಮಾಡುತ್ತೆ. ಹಗರಣಗಳ ಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ತೋರಿಸಬಹುದು. ಪ್ಲಾನ್ ಇಟ್ಕೊಂಡಿದೆ, ನೋಡಬೇಕಷ್ಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.